ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ಈ ಥರ ನನ್ನ ಹಸ್ಬೆಂಡ್ ಸರ್ಪ್ರೈಸ್ ಆಗಿ ಕ್ಯೂಟಾಗಿ ಎಲಿಗೆಂಟಾಗಿ ಸರ್ಪ್ರೈಸ್ ಮಾಡಿದ್ದು ಅಂತಂದ್ರೆ ಇದು ಫಸ್ಟ್ ಟೈಮ್. ನನಗೆ ಒಂಥರ ಎಕ್ಸೈಟ್ಮೆಂಟ್ ಅನ್ನಿಸ್ತು, ಒಂದು ಖುಷಿನೂ ಅನ್ನಿಸ್ತು ನನಗೆ. ಹಂಗೆ ಕೇಕ್ ಎಲ್ಲ ಕಟ್ ಮಾಡಿಕೊಂಡು ಒಂದಿಷ್ಟು ಪಿಕ್ಚರ್ಸ್ನ ಕ್ಲಿಕ್ ಮಾಡ್ಕೊಂಡ್ವಿ. ನನ್ನ ಬರ್ಡೇ ಲಾಗ್ ಆಗಿರುತ್ತೆ. ಕಂಟಿನ್ಯೂ ವಿಡಿಯೋ ಮಾಡೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ಏನೇನು ಆಗುತ್ತೋ ಅದನ್ನು ಸಣ್ಣ ಸಣ್ಣ ಕ್ಲಿಪ್ಸ್ ಹಾಕೋತಾ ಹೋಗ್ತೀನಿ. ಸೊ ಎಂಡ್ವರೆಗೂ ನೋಡಿರಿ, ಸಪೋರ್ಟ್ ಮಾಡಿರಿ. ಹಂಗೆ ನನ್ನ ಬರ್ಡೇಗೆ ಯಾರ್ಯಾರು ವಿಶ್ ಮಾಡಿರಿ, ಯಾರ್ಯಾರು ಸ್ಟೇಟಸ್ ಹಾಕಿ ವಿಶ್ ಮಾಡಿರಿ, ಕಾಲ್ ಮಾಡಿ ವಿಶ್ ಮಾಡಿರಿ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಫುಲ್ ಎಂಡ್ವರೆಗೂ ನೋಡಿರಿ. ಅದು ಅವತಾರಗಳು ನೋಡೋಕೆ ಹೋಗ್ಬೇಡ್ರಿ. ಇವಾಗ ನಾನು ಮಾಡ್ಕೊಂಡಿದ್ದು ಇನ್ನೂ ರೆಡಿ ಆಗ್ಬೇಕು. ನಾನು ಇವಾಗ ನಂದು ಔಟ್ಫಿಟ್ ಹೆಂಗೈತೆ ಅಂತ ನಿಮ್ಗೆ ತೋರಿಸ್ತೇನೆ. ಈ ಥರ ಐತಿ ನಂದು ಔಟ್ಫಿಟ್. ಇವಾಗ ರೆಡಿ ಆಗೋಣ. ರೆಡಿಯಾಗಿ ನಿಮ್ಗೆ ಸಿಗ್ತೀನಿ ಅಂತ. ರೆಡಿಯಾಗತ್ತಿದ್ದೆ. ಕಲರ್ ಕರೆಕ್ಟರು ಅದು ಬೇಸಿಕ್ ಏನೇನು ಬೇಕು ಅಷ್ಟು ನನಗೆ ಎಷ್ಟು ಗೊತ್ತೈತೆ ನಾನು ಅಷ್ಟು ಚಂದ ಮೇಕಪ್ ಮಾಡ್ಕೊಳತ್ತಿದ್ದೆ. ಅಷ್ಟರೊಳಗನ ನನ್ನ ಫ್ರೆಂಡ್ ಬಂದ್ಲು. ಆ್ಯಕ್ಚುಲಿ ಆಕಿ ಒಂದು ವಾರದಿಂದನೂ ಇಲ್ಲೇ ಬರ್ರಿ ಅಂತ ಅನ್ನತ್ತಿದ್ಲು. ಯಾಕಂತಂದ್ರೆ ಲಾಸ್ಟ್ ಆಕಿನ ಬರ್ಡೇಗೆ ನಾನು ನಮ್ಮನೆಗೆ ಕರೆಸಿದ್ದೆ ಆಕೆಗೆ. ನಾ ಬಂದಿದ್ದೆ ಇಲ್ಲ, ನೀ ಬಾ ಅಂತಂದು ನನ್ನ ಜೊತೆಗೆ ಜಗಳ ಮಾಡಿದ್ಲು. ಹಾಗಾಗಿ ನಾ ರೆಡಿ ಆಗುವಾಗನ ಬಂದ್ಲಕ್ಕಿ, ಮುಖ ಉದಿಸ್ಕೊಂಡು ಕುಂತಾಳೆ. ನೋಡ್ರಿ ಹೆಂಗೆ ಕುಂತಾಳೆ. ಸಾರಿ ಕೇಳ್ತೀನಿ, ನಂಗೆ ಹೋಗೋಕ್ಕಾಗಲಿಲ್ಲ. ಆಮೇಲೆ ರೆಡಿಯಾಗಿ ಲ್ಯಾಬ್ ಕಡೆಯಿಂದ ಫೋನ್ ಬಂದಿತ್ತು, ಬಾ ಅಂತಂದು. ಈ ಥರ ರೆಡಿಯಾಗಿದ್ದೆ ನಾನು ಸಿಂಪಲ್ಲಾಗಿ. ಮತ್ತು ಹೋಗಿ ಬೈಕ್ ಒಳಗೆ ಹೋಗಿ ಅಲ್ಲಿದೆಲ್ಲ ಸೆಲೆಬ್ರೇಷನ್ ಮುಗಿಸ್ಕೊಂಡು ಒಂಥರ ಇವತ್ತಿನ ಡೇ ಒಂಥರ ಚೆನ್ನಾಗಿತ್ತು. ಏನು ಬಿಡು ಯಾವ ಬರ್ತಡೇ ಏನು ಅಂತಂದು ನಾನು ಬೆಳಗ್ಗೆಯಿಂದ ಇನ್ನಷ್ಟು ತಲೆ ಕೆಡಿಸ್ಕೊಂಡಿರಲಿಲ್ಲ. ನನ್ನ ಫ್ರೆಂಡ್ ಬಂದ ಮೇಲೆ ಒಂದು ಎನರ್ಜಿ ಬಂತು. ಲ್ಯಾಬ್ ಕಡೆ ಹೋಗಿ ಸೆಲೆಬ್ರೇಷನ್ ಎಲ್ಲ ಮಾಡ್ಕೊಂಡಿದ್ದಾಯ್ತು. ಈ ನಿಖಿಲ್ ವೀಡಿಯೋದೊಳಗೆ ಬರೋಕೆ ನಾ ಯಾಕನ್ನತ್ತಿದ್ದೆ. ಸೊ ಹಂಗಾಗಿ ಅವನ ಜೊತೆಗೆ ಫನ್ ಮಾಡ್ಕೊಂಡು ಮಾತಾಡ್ಕೊಂಡು ನಿಂತಿದ್ದೆ. ಈ ಥರ ಇತ್ತು ಸಿಂಪಲ್ಲಾಗಿ ಅಲ್ಲೂ ಸೆಲೆಬ್ರೇಷನ್ನು. ನನಗೆ ಇದು ಬರ್ಡೇ ಗೋ ವಿತ್ ಫ್ಲೋ ಅಂತಾರಲ್ಲ, ಆ ಥರ ಆಯ್ತು. ಏನೂ ಪ್ಲ್ಯಾನ್ಸ್ ಇರಲಿಲ್ಲ, ಏನೂ ಇರಲಿಲ್ಲ. ಸಡನ್ನಾಗಿ ಏನೇನು ಆಗತ್ತಿತ್ತು ಹಂಗೆ ಹೊಂಟಿದ್ದೆ ನಾನು. ಆಮೇಲೆ ಅಲ್ಲಿದೆಲ್ಲ ಮುಗಿಸ್ಕೊಂಡು ಬಂದಿದ್ದಾಯಿತು. ಇದು ನನ್ನ ಮಿನಿ ಲಾಗ್ ಆಗಲಿ, ನನ್ನ ವೀಡಿಯೋಸ್ ಒಳಗಾಗಲಿ ಇದನ್ನ ಪ್ಲೇಸ್ ನೋಡಿರ್ತೀರಿ ನೀವು, ನಮ್ಮ ಕಸ್ತೂರಿ ನಗರ ಬ್ರಿಡ್ಜ್ ಕಡೆ. ಆಮೇಲೆ ಮನೆಗೆ ಬಂದು ಆಕಿಗೆ ಸಮಾಧಾನ ಮಾಡಿ ಸ್ನ್ಯಾಪ್ ಹಾಕಿ ಹಂಗೆ ಒಟ್ಟು ಏನಾರ ಮರೆಸಿ ಆಕಿಗೆ ಮತ್ತೊಂದು ವೇಗ್ ತಂದೆ. ಆಮೇಲೆ ಕ್ಯಾಜುವಲ್ ಆದ್ಲು, ಸರಿ ಬಿಡು ಅಂತಂದು. ಆಮೇಲೆ ಟೆರಸ್ ಮೇಲೆ ಹೋಗಿ ವೀಡಿಯೋಸು ಫೋಟೋಸು ತಗೊಳತ್ತಿದ್ವಿ. ಅದಕ್ಕೆ ನಂದು ವೇಲ್ ಅಕ್ಕಿ ಹಾಕ್ಕೊಂಡಿದ್ಲು. ಹಂಗೆ ಫನ್ ಮಾಡ್ಕೊತ ಒಂದಿಷ್ಟು ಫೋಟೋಸು ಗೀಟೋಸು ಎಲ್ಲ ಪೋಸ್ ಕೊಟ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಬಂದಿದ್ದಾಯ್ತು ಕೆಳಗೆ. ಆಮೇಲೆ ಬಂದಮೇಲೆ ಚಿಕನ್ ಮಾಡಬೇಕು ಅಂತಂದು ಚಿಕನ್ ಫ್ರೈ ಮತ್ತು ಚಿಕನ್ ಸಾವ್ಜಿ ಸ್ಟೈಲ್ ಅಂಜಿ ಚಲೋ ಮಾಡ್ತಾಳೆ ಆಕೆ ಮಾಡತ್ತಿದ್ಲು. ನಾವು ಇಲ್ಲಿ ಕುಂತು ಮೂವಿ ನೋಡತ್ತಿದ್ವಿ, ದುರಂದರ್. ಅವ್ರ ಅಣ್ಣ ತಂಗಿ ಮಾಡತ್ತಿದ್ರು. ಚಿಕನ್ ಸಾಂಬಾರು ಮಾಡತ್ತಿದ್ರು, ಅವರು ಫ್ರೈಗೆ ರೆಡಿ ಮಾಡ್ಕೊಳತ್ತಿದ್ರು. ಏನು ಅಡಿಗೆ ಮಾಡೋ ಬಟ್ಟೆ ಕರ್ಕೊಂಡು ಬಟ್ಟಿ ನಾನು ನಾನು ಫ್ರೈ ಹಾಕಿ ಸಾಂಬಾರು ನಾವು ಕುಂತು ತಿನ್ನೋದು ಟೇಸ್ಟ್ ಮಾಡಿ ರೇಟಿಂಗ್ಸ್ ಕೊಡ್ತೇವೆ. ರೇಟಿಂಗ್ ನಾವೆಲ್ಲ ಒಪ್ಪಂಗೆ ಹೇಳ್ತೇವೆ. ಆಮೇಲೆ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಕುಂತ್ವಿ. ಊಟಕ್ಕೆ ಕುಂತ ಮೇಲೆ ಅದೇ ಮಾತುಗಳು ಇರ್ತಾವಲ್ಲ, ನಾಲ್ಕು ಚಟ್ಗಿ ಮಾಡ್ಕೊಂಡು ಕುತ್ಕೊಳ್ಳೋದು. ಮಾತಾಡ್ಕೊಂಡು ಕುಂತ್ವಿ. ಒಂಥರ ಖುಷಿ ಅನ್ನಿಸ್ತು, ನೆಮ್ಮದಿ ಅನ್ನಿಸ್ತು. ಇವತ್ತು ಅದೇ ಹೇಳತ್ತೀನಲ್ಲ, ಬರ್ಡೇ ಅದು ನಂದು ಇವತ್ತಿನ ಡೇ. ಏನು ಬರ್ಡೇ ಬಿಡು ಏನಂತನ ಬೆಳಗ್ಗೆ ಎದ್ದಿದ್ದು ನಾನು. ಅದ್ರದ್ದು ಹೆಂಗೆ ಸೆಲೆಬ್ರೇಷನ್ ಆಯ್ತು ಏನು ಒಂದು ತಿಳಿವಲ್ದಂಗೆ ಆಗಿತ್ತು. ಜಸ್ಟ್ ಗೋ ವಿತ್ ಫ್ಲೋ ಆಗಿಬಿಟ್ಟಿತ್ತು ಅದು ಅವತ್ತಿನ ನಂದು ಡೇ. ಒಂಥರ ಚೆನ್ನಾಗಿ ಅನ್ನಿಸ್ತು, ಸರ್ಪ್ರೈಸಾಗಿ ಅನ್ನಿಸ್ತು, ಚಲೋ ಅನ್ನಿಸ್ತು. ಆಮೇಲೆ ಟೇಸ್ಟ್ ಹೆಂಗೈತಿ ಏನೇನಂತ ಕೇಳತ್ತಿದ್ದೆ. ಹೇಳ್ರಿ ಹೆಂಗೈತಿ ಅನ್ನ. ಕಡಕ್ ರೊಟ್ಟಿ ಅದು ಎಲ್ಲ ಭಾರಿ ಆಗೈತೆ. ಇದು ಇವ್ರನ್ನ ಕೇಳಂಗಿಲ್ಲ ಬಿಡಿ, ಇವರ ಮಾಡಿರ್ತಾರ. ನೀವು ನೋಡ್ರಿ ಟೇಸ್ಟ್. ಕಡಕ್ ರೊಟ್ಟಿನ ತಿನ್ನಕ್ಕೆ ಬರಲಿ ಹೇಳ ಮಗಳಿಗೆ.
ಮತ್ತು ಉತ್ತರ ಕರ್ನಾಟಕದಕ್ಕೆ ಟೇಸ್ಟ್ ಮಾಡೋದು ಹಿಂಗೆ ಝೂಮ್ ಹಾಕಿ ಹಿಂಗನ ವಿಡಿಯೋ ಮಾಡ್ಬೇಕಂತ ಅಂದ್ರೆ ಚಲೋ ಬರುತ್ತಂತ. ಅದಕ್ಕೆ ಆ ಥರ ವಿಡಿಯೋ ಮಾಡಿಸ್ಕೊಂಡ್ಲು ಸುಂದ್ರವ. ಅಲ್ಟಿ ಆಗೈತನ ಆಯ್ತಾ ಕೊಡು 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 ಇಲ್ಲಿ ಪಾನ್ 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 ಅಂದ್ರೆ ನನಗಿಷ್ಟ. ಸೊ ಹಂಗಾಗಿ ಆ ಥರ ಪಾನ್ 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 ಅಂತ ಹೋದ್ರಾತಿದ್ದೆ ನಾನು. ಆಮೇಲೆ ಅದು ಒಂಥರ ಏನೋ ಗೊತ್ತಿಲ್ಲ, ನಂಗೆ ಸಣ್ಣಕ್ಕಿದ್ದಾಗಿಂದನೂ ಅದು ಒಂಥರ ಕ್ರೇಜ್ ನನಗೆ. ಆವಾಗ ನಮ್ಮೂರ ಸೈಡ್ ಬಳಗಾನೂರು ಜಾತ್ರೆ ಬರ್ತಿತ್ತು. ಬಳಗಾನೂರು ಜಾತ್ರೆ ನಾನು ಪಾನ್ ಬೇಕಂತನ ಬಳಗಾನೂರು ಜಾತ್ರೆಗೆ ಹೋಗ್ತಿದ್ದೆ. ನಂಗೆ ಗೊತ್ತಿರಲಿಲ್ಲ ಅವಾಗ ಈ ಥರ ಅಂಗಡಿಯಾಗೆಲ್ಲ ಸಿಗ್ತಾವು ಹಂಗೆ ಹಿಂಗೆ ಅಂತಂದು. ನನಗೆ ಜಾತ್ರೆಯಾಗ ಸಿಗುತ್ತಾ ಅದು ಅಂತಂದು ಹಂಗೆ ಅಂದ್ಕೊಂಡು ಜಾತ್ರೆಗೆ ಹೋಗಿ ಅಲ್ಲಿ ಪಾನ್ ತೊಗೊಂಡು ತಿಂತಿದ್ದೆ ನಾನು. ಅದು ಒಂದು ಪಾನಿನ ಮೆಮೊರಿ ನನಗೆ. ಆಮೇಲೆ ಚಹಾ ಕಾಸು ಕೊಟ್ವಿ ಸಂಜೆ ಮುಂದೆ. ಇದು ಆ್ಯಕ್ಚುಲಿ ವಿಡಿಯೋ ಸಂಜೆ ಮುಂದಲ್ದು. ಮದುಂದು ವ್ಲಾಗ್ ನಾ ಕಂಟಿನ್ಯೂ ಅಂತೀನಿ ರೀ. ಡೆಕೋರೇಷನ್ ಮಾಡಿದ್ವಲ್ಲ, ಹಾಗಾಗಿ ಅದು ಡೆಕೋರೇಷನ್ ಹೆಂಗಾಗೈತಿ ಅಂತ ನಿಮಗೆ ಅಂತೀನಿ. ಆಕೆ ಇರಲಿಲ್ಲ, ಆಕೆಗೆ ಹೊರಗೆ ಹಾಕಿ ನಾವು ಡೆಕೋರೇಷನ್ ಮಾಡಿದ್ವಿ. ಹಾಗಾಗಿ ಆಕೆ ಇರಲಿಲ್ಲ ಅಂತಂದು ಆಕಿನ ವ್ಲಾಗ್ ನಾನು ಕಂಟಿನ್ಯೂ ಮಾಡಿದೆ ರೀ. ಬರ್ಡೇ ಡೆಕೋರೇಷನ್ ಹೆಂಗಾಗೈತಿ ನೋಡಿರಿ ನೀವು. ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ. ಕ್ಯೂಟಾಗಿ ಆಗೈತಿ. ಸೊ ನಮ್ಗೆ ಹೆಂಗೆ ತಿಳಿತೈತಿ ಹಂಗೆ ಮಾಡೀವಿ. ಅಂದರೂ ನಮ್ಗೆ ಇಷ್ಟ ಆತ್ರಿ, ಆಕೆಗೂ ಇಷ್ಟ ಆಗೈತಿ. ಅದಾದಮೇಲೆ ಆಕೆಗಿಂದ ಔಟ್ಫಿಟ್ ಹೆಂಗೈತಿ ಅಂತ ತೋರಿಸ್ತೀನಿ ಬರ್ರಿ ನೋಡೋಣ. ಹೆಂಗೆ ಕಾಣ ಅಂತಾಳಕಿ ಅಂತ ನೋಡ್ರಿ. ನಮ್ಮ ಮಧುಮ ಹೆಂಗೆ ಕಾಣಕತ್ತಾಳ, ಫುಲ್ ಬಬ್ಲಿ ಬಬ್ಲಿ ಥರ ಕ್ಯೂಟಾಗಿ ಕಾಣ ಅಂತಾಳಲ್ರಿ ಈ ಡ್ರೆಸ್ ಒಳಗೆ. ಹಾಗಾಗಿ ಅದಾದಮೇಲೆ ನೋಡ್ರಿ ಫುಲ್ ಡೆಕೋರೇಷನ್, ಮಧುದ ಡೆಕೋರೇಷನ್ ಇದು, ಮಧು ಬರ್ಡೇ ಡೆಕೋರೇಷನ್ ಅದು. ಸೊ ಹೆಂಗೆ ಅನ್ಸಾಂತೀವಿ? ಮಸ್ತ್ ಅನ್ಸಾತೈತಿ. ಇದು ಇವ್ರ ಸೆಲೆಕ್ಷನ್. ಸೊ ಹಂಗಾಗಿ ಇವ್ರು ಇಷ್ಟಪಟ್ಟಂಗೆ ಡ್ರೆಸ್ಸಿಂಗ್ ಮಾಡ್ಕೊಳತ್ತೀನಿ. ಆಕೆ ಕಣ್ಣಿಗೆ ಕಟ್ಟಿ ಕರ್ಕೊಂಬರಾಕಂತೀವ್ರಿ. ಆಕೆ ಕರ್ಕೊಂಬರೋ ಅಷ್ಟರೊಳಗೆ ನನಗಂತೂ ಸಾಕಾಗಿಬಿಟ್ಟಿತ್ತು. ಹಾಗಾಗಿ ನೋಡುಂಬರ್ರಿ ಆಕೆ ಡೆಕೋರೇಷನ್ ನೋಡಿ ಹೆಂಗೆ ಶಾಕ್ ಆಗ್ತಾಳೋ ಏನೋ ಇಷ್ಟ ಆಗೈತೆ ಅಂತ ಹೇಳ್ತಾಳೋ ಅಂತ ನೋಡೋಣ. ನೋಡಿರಿ ಸಿಂಪಲ್ಲಾಗಿ ಮಾಡೀನಿ ರೀ. ಪಾಪಕ್ಕೆ ಎಷ್ಟು ಗ್ರ್ಯಾಂಡಾಗಿ ಮಾಡಿದ್ಲು ನನ್ನ ಬರ್ಡೇ. ನಾನು ಫುಲ್ ಸಿಂಪಲ್ಲಾಗಿ ಮಾಡೀನಿ. ಏನು ಇಲ್ಲ, ಹ್ಯಾಪಿ ಬರ್ಡೇ. ಬಟರ್ಫ್ಲೈಸ್ ಇಲ್ಲಿ ನೀನು ಬಟರ್ಫ್ಲೈ ಇಷ್ಟ ಅಲ್ಲ, ಸೊ ಚೆನ್ನಾಗೈತಿ. ನಂದ ತಗೊಂಡು ನಂದ ಹಾಕ್ಯಾರ ನೋಡ್ರಿ. ಹೆಂಗಾತ ಡೆಕೋರೇಷನ್? ಇಷ್ಟ ಆಯ್ತಾ? ಇಷ್ಟ ಆಯ್ತು ನನಗೆ. ಇದು ಇಷ್ಟ ಆಯ್ತು ಬಟರ್ಫ್ಲೈ. ಓಕೆ. Happy birthday to you, ಮಧು. Happy birthday to you. ಪಟಾಕಿ ಹಚ್ಚ ಡಮ್ ತಗದ್ ಬಿಡಮ್ಮ. ಬರ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಮೀ. ಓ ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಅಜರ ಅಮರ ಈ ನಮ್ಮ ಸ್ನೇಹವೇ. ಇಲ್ಲಿ ತನಕ ನೋಡಿದ್ರಿ ಅನ್ಕೋತೀನಿ ನನ್ನ ಬರ್ಡೇ ವಿಡಿಯೋ ಹೆಂಗಿತ್ತು ಏನು ಅಂತಂದು. ನೀವು ಎಂಜಾಯ್ ಮಾಡಿದ್ರಿ ಅಂತ ಅನ್ಕೊತೀನಿ. ಆಮೇಲೆ ನನ್ನ ಬರ್ಡೇಗೆ ಕಾಲು ಮೆಸೇಜು ಸ್ಟೋರಿ ಯಾರ್ಯಾರು ಹಾಕಿ ವಿಶ್ ಮಾಡಿರಿ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆಗಿತ್ತು ನನ್ನ ಬರ್ಡೇ ಲಾಗ್. ಮತ್ತು ನೆಕ್ಸ್ಟ್ ವಿಡಿಯೋಲಿ ಸಿಗುವ. ಬಾಯ್ ಬಾಯ್.